ಫೈನ್. ನೆಕ್ಸ್ಟು ನೋಡಿ ಏನಂತ ಹೇಳ್ತಾ ಇದ್ದಾನೆ ಇಲ್ಲಿ. ದ ಟರ್ಮ್ ಉನ್ನಾತ್ಯಕ ಯೂಸ್ಡ್ ಇನ್ ಪುಣೆ ಎಡಿಷನ್ ಆಫ್ ಮಹಾಭಾರತ ಈಸ್ ಎ ಸಿನೋನಿಮ್ ಫಾರ್ ಏನು. ಓಕೆ, ಉನ್ನಾತ್ಯಕ ಅಂದರೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾನೆ. ಓಕೆ, ಉನ್ನಾತ್ಯಕ ಅಂತ ಅಂದರೆ ಕುಂತಲನ, ಕರ್ನಾಟಕನ, ಆಂಧ್ರನ, ಕೇರಳನ ಅಂತ ಹೇಳ್ತಾ ಇರೋವಂಥದ್ದು. ಸೊ ಇದರಲ್ಲಿ ಆನ್ಸರ್ ಬಂದು ನೋಡಿ, ಉನ್ನಾತ್ಯಕ ಇಸ್ ಎ ಸಿನೋನಿಮ್ ಫಾರ್ ಕರ್ನಾಟಕ. ಓಕೆ, ಪುಣೆ ಎಡಿಷನ್, ಮಹಾಭಾರತದ ಪುಣೆ ಎಡಿಷನ್ನಲ್ಲಿ ನಾವು ಉನ್ನಾತ್ಯಕ ಅಂತಂದರೆ ಅದನ್ನು ಕರ್ನಾಟಕ ಅಂತ ಅಂದ್ಕೋಬೇಕು. ಓಕೆ, ಇದರ ಅರ್ಥ ಉನ್ನಾತ್ಯಕ ಅಂತಂದರೆ ಎಲಿವೇಟೆಡ್ ಲ್ಯಾಂಡ್ ಅಂತ. ಎಲಿವೇಟೆಡ್ ಲ್ಯಾಂಡ್. ಏನಿದು ಎಲಿವೇಟೆಡ್ ಲ್ಯಾಂಡ್ ಅಂತ ಅಂದರೆ, ನಾವೇನು ಮಾಡ್ತೀವಿ, ಇದು ಇಂಡಿಯಾ ಮ್ಯಾಪು ಅಲ್ವಾ. ಹೀಗಿರುವಂಥ ಸಮಯದಲ್ಲಿ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ ಅಲ್ವಾ, ಇದು ವೆಸ್ಟರ್ನ್ ಘಾಟ್ಸು. ಈ ವೆಸ್ಟರ್ನ್ ಘಾಟ್ಸು ಟೆಕ್ಟಾನಿಕ್ ಪ್ಲೇಟ್ ಮೂಮೆಂಟ್ಸಿಂದ ಏನಾಗುತ್ತೆ, ಅದಾದಮೇಲಿಂದ ಇಲ್ಲಿ ಹಿಮಾಲಯನ್ಗೆ ಟಕ್ಕರ್ ಹೊಡೆಯುತ್ತೆ. ಇವೆಲ್ಲ ಜಿಯೋಗ್ರಫಿಯಲ್ಲಿ ಕಲಿತೀರ. ಬಟ್ ಬಿಕಾಸ್ ಆಫ್ ದಟ್ ಈ ರೀಜನಲ್ಲಿ, ವೆಸ್ಟರ್ನ್ ಘಾಟ್ಸ್ ರೀಜನಲ್ಲಿ ಏನಾಗುತ್ತೆ, ಇದು ರೀಜನ್ ಒಂದು ಸ್ವಲ್ಪ ಮೇಲೆದ್ದೇಳುತ್ತೆ. ಆಯಿತಾ, ನಿಮಗೆಲ್ಲ ಗೊತ್ತಿರ್ಬೋದು. ಅದಕ್ಕೆ ಎಷ್ಟೊಂದು ನದಿಗಳು ಈ ದಿಕ್ಕಿನಲ್ಲಿ ಹರಿಯುತ್ತೆ. ಬಿಕಾಸ್ ಇಲ್ಲಿ ಸ್ಲೋಪ್ ಏನಾಗಿದೆ, ಹೀಗಿದೆ. ಆಯಿತಾ, ಇಲ್ಲಿ ಹೀಗಿದೆ ಅಂತಂದರೆ ಇದು ಎದ್ದಿದೆ, ಇಲ್ಲಿ ಹೀಗೆ ಸ್ಲೋಪ್ ಇದೆ ಈ ಸೈಡಿಗೆ, ಈಸ್ಟರ್ನ್ ಘಾಟ್ಸಿಗೆ. ಇದು ಈಸ್ಟರ್ನ್ ಘಾಟ್ಸು, ಈ ಸೈಡು ಹರಿತಾ ಇರೋಂಥ ನದಿಗಳು. ಇಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಮೌಂಟೇನ್ ರೀಜನ್ಸ್ ಹೀಗೆ ಎದ್ದಿರೋವಂಥದ್ದು. ಓಕೆ, ಸೊ ಇದು ಎಲಿವೇಟೆಡ್, ಆಯಿತಾ, ಮೇಲೆ ಎದ್ದಿದೆ, ಈ ಥರ ಏರು ಪ್ರದೇಶ ಅಂತ ಹೇಳ್ಬೋದು. ಓಕೆ, ಎಲಿವೇಟೆಡ್ ಲ್ಯಾಂಡ್. ಸೊ ಏನಿದು ಉನ್ನಾತ್ಯಕ ಅಂತ ಅಂದರೆ ನಥಿಂಗ್ ಬಟ್ ಕರ್ನಾಟಕ. ಓಕೆ, ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಇನ್ನು ಆಪ್ಷನ್ನಲ್ಲಿ ಕುಂತಲ ಅಂತ ಹೇಳ್ತಾರೆ. ಕುಂತಲ ಅಂತಂದರೆ ಏನಿಲ್ಲ ನೋಡಿ, ಇಲ್ಲಿ ಕರ್ನಾಟಕ ಇದೆ ಅಲ್ವಾ, ಇಲ್ಲಿ ಮಹಾರಾಷ್ಟ್ರ ರೀಜನ್ ಇದೆ. ಸೊ ಆಸ್ಪಾಸು ಈ ಸದರ್ನ್ ಮಹಾರಾಷ್ಟ್ರ, ನಾರ್ದರ್ನ್ ಕರ್ನಾಟಕ, ಈ ರೀಜನ್ನು ಬರುತ್ತಲ್ಲ, ಈ ರೀಜನ್ನ ನಾವು ಏನಂತ ಹೇಳ್ತಾರೆ, ಆಗ ಕುಂತಲ ರೀಜನ್ ಅಂತ ಹೇಳ್ತಾಯಿದ್ರು. ಓಕೆ, ಇದು ಇಂಪಾರ್ಟೆಂಟು. ಸೊ ಅರ್ಥ ಏನು, ಕರ್ನಾಟಕನ ಉನ್ನಾತ್ಯಕ ಅಂತ ಹೇಳ್ತಾಯಿದ್ರು. ಕರ್ನಾಟಕದ ಕೆಲವೊಂದಷ್ಟು ಭಾಗಗಳನ್ನ ನಾವು ಕುಂತಲ ರೀಜನ್ ಅಂತ ಹೇಳ್ತಾಯಿದ್ವಿ. ಓಕೆ, ಈ ಕುಂತಲ ಅನ್ನೋ ಪದದ ಬಳಕೆ ಎಲ್ಲೆಲ್ಲೆಲ್ಲ ನೋಡ್ಬೋದು ಅಂತಂದರೆ ಮಹಾಭಾರತದಲ್ಲಿ ನಮಗೆ ಹೆಚ್ಚಾಗಿ ಕಂಡುಬರುತ್ತೆ. ಎಲ್ಲಿ ಅಂದರೆ ಮಾರ್ಕಂಡೇಯ ಪುರಾಣ ಇರ್ಬೋದು. ಇವೆಲ್ಲ ಕೇಳಲ್ಲ, ಬಟ್ ನಿಮಗೆ ನೆನಪಲ್ಲಿ ಇಟ್ಕೊಂಡಿರಬೇಕು. ಓಕೆ, ಮಾರ್ಕಂಡೇಯ ಪುರಾಣದಲ್ಲಿ ಎಸ್ಪೆಷಲಿ ಮೆನ್ಷನ್ ಆಗುತ್ತೆ ಕುಂತಲ ರೀಜನ್ಸು. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಉನ್ನಾತ್ಯಕ ಅಂದರೆ ಎಲಿವೇಟೆಡ್ ಲ್ಯಾಂಡ್ ಅಂತ ಅರ್ಥ. ಆಯಿತಾ, ಫೈನ್, ಇಷ್ಟು ಇಂಪಾರ್ಟೆಂಟ್ ಆಯಿತು. ಓಕೆ, ಸರಿ. ಹಾಗಿದ್ದರೆ ನೆಕ್ಸ್ಟ್ ಕ್ವಶನ್ ಏನಿದೆ,